ನಮಸ್ತೆ ಆತ್ಮೀಯರೇ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ, ಶಿಕ್ಷಕ, ಚಿತ್ತಚೇತನ ಜೀವನ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಇಂದಿನ ಪ್ರಶ್ನೆ ಕನ್ಫ್ಯೂಷನ್. ಸಾಕಷ್ಟು ಜನಕ್ಕೆ ಗೊಂದಲ. ಕೆಲವರು ಹೇಳ್ತಾರೆ, ಬಹಳ ಅದ್ಭುತವಾದಂತಹ ವಾಯ್ಸ್ ಮೆಸೇಜ್ ಅನ್ನು ಕಳಿಸಿದ್ದಾರೆ, ಕೆಲವರು ಟೆಕ್ಸ್ಟ್ ಮೆಸೇಜ್ ಕಳಿಸಿದ್ದಾರೆ. ಗುರುಜಿ, ನೀವು ಹೇಳ್ತೀರಾ ಊಟದ ಮಧ್ಯದಲ್ಲಿ ನೀರು ಕುಡಿಬಾರ್ದು ಅಂತ. ನಮ್ಮ ಹಳ್ಳಿ ಕಡೆ ಊರಲ್ಲಿ ಒಬ್ಬೊಬ್ರಿಗೆ 100 ವರ್ಷ ಅವ್ರು ಊಟ ಮಾಡಿದ ತಕ್ಷಣ ಚೊಂಬುಗಟ್ಟಲೆ ನೀರು ಕುಡಿತಾರೆ. ಘಟ 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 ಅಂತ ಎತ್ಕೊಂಡು ಹಂಗೆ ಕುಡಿತಾರೆ. ಅವ್ರು ಹೆಂಗ 100 ವರ್ಷ ಬದುಕೋದು? ಅವ್ರು ಯಾಕೆ ಊಟದ ಮಧ್ಯದಲ್ಲಿ ನೀರು ಕುಡಿದ್ರು ಕೂಡ ಆರೋಗ್ಯವಾಗಿದ್ದಾರೆ, ಊಟ ಆದ್ಮೇಲೆ ನೀರು ಕುಡಿತಾರೆ? ನೀವು ಹೇಳ್ತೀರಾ ಊಟದ ಮಧ್ಯದಲ್ಲಿ ನೀರು ಕುಡಿಬೇಡಿ ಅಂತ, ಊಟ ಆದ್ಮೇಲೆ 3/4 ಗಂಟೆ 1 ಗಂಟೆ ಆದ್ಮೇಲೆ ಕುಡೀರಿ ಅಂತ. ಒಬ್ಬೊಬ್ರು ಒಂದೊಂದು ಹೇಳ್ತಾರೆ. ಒಬ್ಬೊಬ್ರು ನೀರನ್ನ ಸ್ವಲ್ಪನೇ ಕುಡಿಬೇಕು ಅಂತ ಹೇಳ್ತಾರೆ. ಮತ್ತೆ ಕೆಲವರು ನೀರನ್ನ ಹಂಗೆ ಕುಡಿಬಾರ್ದು, ಘಟ ಘಟ ಅಂತ ಕುಡಿಬೇಕು. ಹಂಗೆ ಕುಡಿಯೋದ್ರಿಂದ ಕಿಡ್ನಿಗೆ ಜಾಸ್ತಿ ಒತ್ತಡ ಬೀಳಲ್ಲ ಅಂತ ಹೇಳ್ತಾರೆ. ಯಾವುದು ಸತ್ಯ, ಯಾವುದು ಸುಳ್ಳು, ಯಾವುದನ್ನ ನಾವು ಫಾಲೋ ಮಾಡಬೇಕು? ಅವ್ರು ಹೇಳಿದ ನಿಜನ, ಇವ್ರು ಹೇಳಿದ ನಿಜನ? ಕೆಲವರು ಒಬ್ಬೊಬ್ರು ಗುರುಗಳು ಒಂದೊಂದು ರೀತಿ ಹೇಳ್ತಾರೆ. ಒಬ್ಬೊಬ್ರು ಆಯುರ್ವೇದಿಕ್ ಡಾಕ್ಟ್ರು ಅಂತಾರೆ ಹೇಳ್ತಾರೆ, ಆಲೋಪತಿ ಡಾಕ್ಟ್ರು ಅಂತಾರೆ ಹೇಳ್ತಾರೆ, ಹೋಮಿಯೋಪತಿ ಡಾಕ್ಟ್ರು ಅಂತಾರೆ ಹೇಳ್ತಾರೆ, ಯುನಾನಿ ಕೊಡುವಂಥ ಡಾಕ್ಟ್ರು ಒಬ್ರು ಹೇಳ್ತಾರೆ. ಯಾವುದನ್ನ ನಂಬೋದು, ಯಾವುದನ್ನ ಬಿಡೋದು? ಸ್ನೇಹಿತರೆ, ಮೊದಲು ಕನ್ಫ್ಯೂಷನ್ಗೆ ನಾನು ಉತ್ತರ ಕೊಟ್ಬಿಡ್ತೀನಿ. ಗೊಂದಲ. ನಾನೊಂದು ಕಾರ್ ತಗೊಳ್ಬೇಕು. ನನ್ನ ಹೆಂಡ್ತಿನ ಕೇಳ್ತೀನಿ ಯಾವ ಕಾರ್ ತಗೊಳ್ಳಿ ಅಂತ. ಆಕೆ ಸ್ವಿಫ್ಟ್ ಕಾರ್ ತಗೊಳ್ಳಿ ಅಂತಾಳೆ. ನನ್ನ ಮಗಳನ್ನ ಕೇಳ್ತೀನಿ, ಆಕೆ ಫಾರ್ಚುನರ್ ತಗೊಳ್ಳಿ ಅಂತಾಳೆ. ಮಗನ ಕೇಳ್ತೀನಿ, ಅವನು ಜಾಗ್ವಾರ್ ತಗೊಳ್ಳಿ ಅಂತಾನೆ. ನನ್ನ ಅಣ್ಣನನ್ನ ಕೇಳ್ತೀನಿ, ಆತ ಇದೆಲ್ಲ ಚೆನ್ನಾಗಿಲ್ಲ, ಹೊಸ್ದಾಗಿ ಒಂದು ಕಾರ್ ಬಂದಿದೆ, ಸ್ಕೋಡಾ ಕಾರ್ ತಗೋ ಅಂತ ಆತ ಹೇಳ್ತೀನಿ. ಈ ರೀತಿ ನಾನು ಎಷ್ಟು ಜನರ ಅಭಿಪ್ರಾಯಗಳನ್ನ ಕೇಳ್ತಾ ಹೋಗ್ತೀನಿ, ಅಷ್ಟು ನನಗೆ ಆಪ್ಷನ್ಗಳು ಬರ್ತಾನೆ ಇರ್ತದೆ. ಆ ರಿಪೀಟ್ ಆಪ್ಷನ್ಗಳು ಬಹಳ ಬಹಳ ಕಡಿಮೆ. 100 ಜನ ಕೇಳಿದ್ರೆ 100 ಕಾರ್ಗಳನ್ನ ಸಜೆಸ್ಟ್ ಮಾಡ್ತಾರೆ. 100 ಕಾರನ್ನ ತಗೊಳ್ಳೋದಕ್ಕಾಗತ್ತಾ? ಈಗ ನನಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಅಯ್ಯೋ, ಅವ್ರು ಹೇಳಿದ್ರು ಈ ಕಾರ್ ಚೆನ್ನಾಗಿದೆ, ಅವ್ರು ಹೇಳಿದ್ರು ಈ ಕಾರ್ ಚೆನ್ನಾಗಿದೆ, ಇವ್ರು ಹೇಳಿದ್ರು ಈ ಕಾರ್ ಚೆನ್ನಾಗಿದೆ. ಇದು ಕನ್ಫ್ಯೂಷನ್. 5 ಜನ ಹುಡುಗಿರಿದ್ದಾರೆ. ಒಬ್ಬ ಹುಡುಗನಿಗೆ ಯಾರನ್ನ ಮದುವೆ ಆಗಲಿ? ಇವಳು ನೋಡಕ್ಕೆ ಬೆಳ್ಳಗಿದ್ದಾಳೆ, ಆದರೆ ಸಣ್ಣ ಜಾಸ್ತಿ. ಇವಳು ಸ್ವಲ್ಪ ಕಪ್ಪುಗಿದ್ದಾಳೆ, ಆದ್ರೂ ಲಕ್ಷಣವಾಗಿದ್ದಾಳೆ. ಎಲ್ಲ ನೀವೇ ಆಂತರಿಕವಾಗಿ ಜಡ್ಜ್ ಮಾಡ್ತಾ ಇದ್ದೀರಾ. ಯಾರನ್ನ ಮದುವೆ ಆಗ್ತೀರಾ? 5 ಜನದಲ್ಲಿ 5 ಜನನೂ ಮದುವೆ ಆಗ್ತೀರಾ? ಯಾರನ್ನೂ 5 ಜನದಲ್ಲಿ ಒಬ್ಬರನ್ನ ಆಯ್ಕೆ ಮಾಡೋದು. ಒಬ್ಬರಲ್ಲಿ ಒಂದೊಂದು ಗುಣಗಳು, ವಿಶೇಷವಾದ ಗುಣ ಇರುತ್ತೆ. ಇವರಲ್ಲಿರೋ ಗುಣ ಅವರಲ್ಲಿ ಸಿಗಲ್ಲ, ಅವರಲ್ಲಿರೋ ಗುಣ ಇವರಲ್ಲಿ ಸಿಗಲ್ಲ. ಕಾರ್ ತಗೊಳ್ಬೇಕಾದ್ರೆ ನಾನು ಯಾರಿಗೂ ಕೇಳಲ್ಲ, ಸೀದಾ ಹೋಗ್ತೀನಿ. ನನ್ನ ಬಜೆಟ್ಗೆ, ಜೋಬಲ್ಲಿ ಎಷ್ಟು ದುಡ್ಡಿದೆ, ನನಗೆ ಯಾವ್ದು ಇಷ್ಟ ಅದನ್ನು ತಗೊಳ್ತೀನಿ. ಕಾರು ಅಂದ್ರೆ ಮೂಲವಾಗಿ 4 ಚಕ್ರದ ವಾಹನ. ಅದರಲ್ಲಿ ಗಂಡ, ಹೆಂಡತಿ, ಮಕ್ಕಳು, ಒಂದು 5 ಜನ ಆರಾಮಾಗಿ ಸಂಚಾರವನ್ನ ಮಾಡಬಹುದು. ಅಷ್ಟಕ್ಕನ್ವಯ. ಆ ಕಾರ್ ಯಾವುದು ಅನ್ನೋದು ಹೇಗೆ ಡಿಸೈಡ್ ಮಾಡ್ಬೇಕಂದ್ರೆ, ನಿಮ್ಮ ಹತ್ರ ಜೇಬಲ್ಲಿ ಎಷ್ಟು ಇದೆ ದುಡ್ಡು, ಅದ್ರ ಮೇಲೆ ಡಿಸೈಡ್ ಮಾಡಬೇಕು. ನೀವು ನಿಜವಾಗ್ಲೂ ಕೇಳಂಗಿದ್ರೆ ಮೆಕ್ಯಾನಿಕ್ ಅನ್ನ ಹೋಗಿ ಕೇಳಬೇಕು. ಆತ ನಿಮ್ಮ ಬಗ್ಗೆ ಚೆನ್ನಾಗಿ ಅರ್ಥಕೊಂಡಿರ್ತಾನೆ. ಆದ್ರಿಂದ ಮೆಕ್ಯಾನಿಕ್, ಸರ್ ನಿಮಗೆ ಸೂಟೇಬಲ್ ಆಗುವಂಥದ್ದು ಈ ಥರ ತಗೊಳ್ಳಿ ಸರ್, ಇದು ಒಳ್ಳೆ ಮೈಲೇಜ್ ಬರ್ತದೆ, ಸೊ ಮೇಂಟೆನೆನ್ಸ್ ಕಡಿಮೆ ಇರುತ್ತೆ, ಇದನ್ನು ತಗೊಳ್ಳಿ ಅಂತ ಹೇಳಿ ಸಜೆಸ್ಟ್ ಮಾಡ್ತಾರೆ. ನೀವೇನಾದರೂ ಕೇಳಂಗಿದ್ರೆ, ಅದು ಅವಶ್ಯಕತೆ ಇಲ್ಲ, ಆದರೂ ಕೇಳಂಗಿದ್ರೆ. ಈಗ ಕನ್ಫ್ಯೂಷನ್ ಇಂದ ನಮಗೆ ದೂರ ಮಾಡ್ಕೊಳ್ಬೇಕು ಅಂದ್ರೆ, ಯಾರ್ಯಾರು ಯಾವ ಪರಿಸ್ಥಿತಿ, ಮನಸ್ಥಿತಿಯನ್ನು ಹೊಂದಿರ್ತಾರೆ, ಅದರ ಮೇಲೆ ಅದು ಸತ್ಯವಾಗ್ತಾ ಹೋಗ್ತಾ ಇರುತ್ತೆ. ಅದು ಅವ್ರಿಗೆ ಆರೋಗ್ಯವನ್ನ ನೀಡ್ತಾ ಇರ್ತದೆ. ಹಳ್ಳಿ ಕಡೆ ಘಟ 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 ಅಂತ ನೀರು ಕುಡಿತಾರೆ. ಆತ 100 ವರ್ಷ ಬದುಕಿದಾನೆ. ಒಬ್ಬರಲ್ಲ, ಎಲ್ಲರೂ ಕೂಡ ಹಂಗೆ ಕುಡಿಯೋದು. ಊಟ ಆಗಿದ ತಕ್ಷಣ ನೀರು ಕುಡಿತಾರೆ, ಊಟದ ಮಧ್ಯದಲ್ಲಿ ಕುಡಿತಾರೆ. ಅವ್ರಿಗದು ಹೆಲ್ತ್ ಅಂದ್ರೆ ಆರೋಗ್ಯ ಭಾಗ್ಯವನ್ನ ಕರುಣಿಸುತ್ತೆ. ಯಾರ್ಯಾರು ಊಟ ಆದ ನಂತರ ಊಟದ ಮಧ್ಯದಲ್ಲಿ ನೀರು ಕುಡಿಯಲ್ಲ, ಊಟ ಆಗಿ 3/4 ಗಂಟೆ, ಖಂಡಿತವಾಗ್ಲೂ ಅವರು ಆರೋಗ್ಯವಾಗಿದ್ದಾರೆ. ಅದು ಇವರ ನಂಬಿಕೆ, ವಿಶ್ವಾಸದ ಮೇಲೆ ಖಂಡಿತವಾಗ್ಲೂ ಅವರನ್ನ ಆರೋಗ್ಯ ಪಡ್ತಾರೆ. ಯಾರು ಸ್ವಲ್ಪನೇ ನೀರು ಕುಡಿತಾರೆ, ನಾನು ಹಾಗೆ ಕುಡಿಯೋದು. ಅರ್ಧ ಗಂಟೆಗೆ ಒಂದೊಂದು ಸ್ವಲ್ಪ ಒಂದೊಂದು ಸಿಪ್, ಒಂದು ಟೀ ಗ್ಲಾಸ್ ಇದೆಯಲ್ಲ ಅಷ್ಟು ನೀರನ್ನು ಕುಡಿತೀನಿ. ಒಂದು 3/4 ಗಂಟೆ ಅಥವಾ 1 ಗಂಟೆ ಹೈಯೆಸ್ಟ್, 1 ಗಂಟೆಗೆ ಕರೆಕ್ಟಾಗಿ ನಾನು ಸ್ವಲ್ಪನೇ ನೀರನ್ನು ಕುಡಿತಾ ಇರ್ತೀನಿ. ಇದು ನನಗೆ ಬಹಳ ವರ್ಷಗಳ ಒಂದು ಅನುಭವ. ಮತ್ತೆ ಕೆಲವರು ಏನ್ ಮಾಡ್ತಾರೆ, ಬೆಳಿಗ್ಗೆ ನಾಷ್ಟ ಮಾಡಿದಾಗ ಕುಡಿತಾರೆ, ಮಧ್ಯದಲ್ಲಿ ಏನಾದರೂ ಬಾಯಾರಿಕೆ ಆದರೆ ಮಾತ್ರ ಆಗದೇ ಇಲ್ಲ ಅವ್ರಿಗೆ, ಇನ್ನು ಮಧ್ಯಾಹ್ನ ಊಟದಲ್ಲಿ ಕುಡಿತಾರೆ, ರಾತ್ರಿ ಊಟದಲ್ಲಿ ಕುಡಿತಾರೆ.
ದಿನಕ್ಕೆ 3 ಸಲ ನೀರು ಕುಡಿಯೋಂತು. ಅವ್ರು ನೀರು ಕುಡಿಬೇಕು ಮಧ್ಯದಲ್ಲಿ ಅಂದ್ರೆ ಬೇಸಿಗೆ ಬರಬೇಕು, ಬೇಸಿಗೆ ಬಂದಾಗ ಮಾತ್ರ ಕುಡಿತಾರೆ, ಇಲ್ಲ ಅಂದ್ರೆ ಕುಡಿಯೋದಿಲ್ಲ. ಆದರೂ ಅವರು ಆರೋಗ್ಯವಾಗಿದ್ದಾರೆ, ಅವರ ಪ್ರೊಡಕ್ಟಿಬಿಲಿಟಿ ಅದ್ಭುತವಾಗಿದೆ, ಚೆನ್ನಾಗಿ ಕೆಲಸ ಮಾಡ್ತಾರೆ, ಚೆನ್ನಾಗಿ ಮಾತಾಡ್ತಾರೆ, ಆರೋಗ್ಯವಾಗಿದ್ದಾರೆ. ಯಾತಕ್ಕೋಸ್ಕರ? ಆ ರೀತಿ ಆರೋಗ್ಯ ಎಷ್ಟು ದಿವಸದವರೆಗೂ ಇರುತ್ತೆ ನಮಗೆ ಅಂದ್ರೆ ಎಷ್ಟು ವರ್ಷದ ತನಕ? 40 ವರ್ಷ ಆದ್ಮೇಲೆ ಕ್ಷೀಣಿಸುತ್ತಾ, 50 ಆದ್ಮೇಲೆ ಕ್ಷೀಣಿಸುತ್ತಾ, 60 ಆದ್ಮೇಲೆ ಕ್ಷೀಣಿಸುತ್ತಾ? ನೋಡಿ ಸ್ನೇಹಿತರೆ, ಯಾರು ಏನೇನು ಹೇಳ್ತಾರೋ ಅದು ಎಲ್ಲರಿಗೂ ಅನ್ವಯಿಸಲ್ಲ, ಕೆಲವರಿಗೆ ಮಾತ್ರ ಅನ್ವಯಿಸುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅದು ಯಾವುದೇ ಪ್ರಾಂತ್ಯಗಳಿರಲಿ, ಯಾವುದೇ ದೇಶಗಳು, ರಾಜ್ಯಗಳಿರಲಿ, ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಆ ಒಂದು ಪ್ರಾಂತ್ಯಕ್ಕೆ ಹೊಂದಾಣಿಕೆ ಅಂದ್ರೆ ವಾತಾವರಣಕ್ಕೆ ಹೊಂದಾಣಿಕೆ ಆಗೋ ರೀತಿಯಲ್ಲಿ ನಾವು ಆಹಾರ ಸೇವನೆಯನ್ನ ಅಥವಾ ಬದುಕುವ ರೀತಿ ನೀತಿಯನ್ನ ನಾವು ಹೊಂದಿಸ್ಕೊಳ್ಬೇಕು. ಇದು ಫಸ್ಟ್ ಪಾಯಿಂಟ್. ಈಗ ನಾನೇನಾದ್ರೂ ಭಾರತದಲ್ಲಿದ್ದೀನಿ, ನನ್ನನ್ನು ತಗೊಂಡು ಕೆನಡಾಗೆ ಬಿಟ್ಬಿಟ್ರೆ ನಾನು ಶೂ ಹಾಕಲ್ಲ, ಅಭ್ಯಾಸ ಇಲ್ಲ. ಅಲ್ಲೋಗಿ ಶೂ ಹಾಕ್ಲೇಬೇಕು, ಸಾಕ್ಸ್ ಹಾಕೊಳ್ಬೇಕು, ಗ್ಲೌಸ್ ಹಾಕೊಳ್ಬೇಕು, ಸ್ವೆಟರ್ ಹಾಕೊಳ್ಬೇಕು. ನಾನು ಇಲ್ಲಿ ಕರ್ನಾಟಕದಲ್ಲಿ 365 ದಿನಗಳು ಕೂಡ ಈ ಬೆಡ್ ಮೇಲೆ ಒಂದು ಬೆಡ್ಶೀಟ್ ಹಾಸ್ತಾರಲ್ಲ, ಅದನ್ನೇ ನಾನು ಒತ್ಕೊಳ್ಳೋದು. ಕಂಬಳಿ, ಬೆಡ್ಶೀಟು ಇದನ್ನೆಲ್ಲ ಒತ್ಕೊಳ್ಳಲ್ಲ, ಬೆಡ್ ಮೇಲೆ ಹಾಸುವಂಥದ್ದು. 365 ದಿವಸ ಕೂಡ ಅದನ್ನೇ ಒತ್ಕೊಳ್ತೀನಿ. ಹೊರಗಡೆ ಎಲ್ಲಾದ್ರೂ ಹೋದ್ರೆ ಪಂಚೆ ಬಿಚ್ಚಿಬಿಟ್ಟು ಪಂಚೆನ ಒತ್ಕೊಳ್ತೀನಿ. ಇದು ಡಬಲ್ ಪಂಚೆ, 4 ಮೀಟರ್ ಪಂಚೆ, ಕೆಳಗಡೆ 2 ಮೀಟರ್ ಹಾಸ್ಕೊಳ್ಳೋಕ್ಕೆ, ಒತ್ಕೊಳ್ಳೋದಕ್ಕೆ 2 ಮೀಟರ್. 365 ದಿವಸಗಳು ಕೂಡ ಇದೇ ರೀತಿನೇ ನಾನು ಒತ್ಕೊಳ್ಳೋದು. ಅದೇ ಕೆನಡಾಗೆ ಹೋಗ್ಬಿಟ್ಟು ನಾನು ಇದೇ ರೀತಿ ಒತ್ಕೊಂಡ್ರೆ ನಾನು ಸತ್ತೋಗ್ಬಿಡ್ತೀನಿ. ಇಲ್ಲಿ ನಾನು ಹೇಳೋದನ್ನ ನೀವು ಗಮನ ಕೊಟ್ಟು ಆಲಿಸಿ ಮನನ ಮಾಡಿ ಹೆಚ್ಚಾಗಿ, ಅಂದ್ರೆ ಹೇಳ್ತಾ ಇರೋದು ಯಾವುದಕ್ಕೆ ಅನ್ವಯ ಅಂತ. ನಾನು ಏಕಾಂತವಾದ ಅಂದ್ರೆ ಒಂಟಿವಾದವನ್ನ ನಾನು ಖಂಡಿತವಾಗ್ಲೂ ಮಾಡೋದಕ್ಕೆ ಇಷ್ಟಪಡೋದಿಲ್ಲ, ಎಲ್ಲರಿಗೂ ಅನ್ವಯ ಆಗ್ತದೆ. ನಾನು ನಿಮ್ಗೆ ಹೇಳ್ತಾ ಇರೋದು ಮೂಲವಾಗಿ ವಾತಾವರಣಕ್ಕೆ ತಕ್ಕಂತೆ ನಮ್ಮ ಮನಸ್ಥಿತಿ, ಪರಿಸ್ಥಿತಿಗಳು ನಿರ್ಮಾಣ ಮಾಡಿಕೊಳ್ಬೇಕು. ಎರಡನೇದು, ಆ ವಾತಾವರಣಕ್ಕೆ ಬಿಟ್ಬಿಡಿ. ನಾನು ಯಾವುದನ್ನ ನಂಬ್ತೀನಿ? ಸ್ವಲ್ಪ ನೀರು ಕುಡಿಯೋದನ್ನ ನಂಬ್ತೀನಿ, ಘಟ ಅಂತ ನೀರು ಕುಡಿಯೋದನ್ನ ನಂಬ್ತೀನಿ. ನನಗೆ ನಂಬಿಕೆ, ವಿಶ್ವಾಸ ಯಾವುದರಲ್ಲಿದೆ, ಯಾವುದು ನನಗೆ ಹೆಚ್ಚಾಗಿ ಇಷ್ಟ ಆಗುತ್ತೆ, ಇದು ಮೂಲವಾದ ಪ್ರಶ್ನೆ. ನನಗೆ ಯಾವುದು ಇಷ್ಟ ಆಗುತ್ತೆ? ಊಟದ ಮಧ್ಯದಲ್ಲಿ ನೀರು ಕುಡಿಯೋದು ಇಷ್ಟ ಆಗುತ್ತಾ? ಊಟ ಆದಮೇಲೆ ನೀರು ಕುಡಿಯೋದು ಇಷ್ಟ ಆಗುತ್ತಾ? ಯಾವುದು ನನಗೆ ಯಾವುದು ಬಹಳ ಇಷ್ಟವಾಗುತ್ತೆ? ಮನಸ್ಸಿದ್ದಂತೆ ಮಾದೇವ ಅಂತಾರೆ. ಆದ್ರಿಂದ ನಿಮ್ಮ ಮನಸ್ಸು ಯಾವುದನ್ನ ಹೇರಳವಾಗಿ ಇಷ್ಟಪಡ್ತಾ ಇದೆ, ತಕ್ಕಡಿಲಿ ತೂಕ ಹಾಕಿದ್ರೆ ಹೆಚ್ಚು ಕಡಿಮೆ ಬರ್ತದೆ, ಅದು ನಿಮಗೆ ಗೊತ್ತಾಗುತ್ತೆ. ನೀವೇ ಜಡ್ಜ್ ಮಾಡಬೇಕು. ಈಗ 2 ಹುಡುಗಿ ಫೈನಲ್ ಮಾಡ್ಬಿಟ್ಟಿದ್ದೀರ, ಈ ಹುಡುಗಿನ ಮದುವೆ ಆಗೋದು. ರಾತ್ರಿ ಎಲ್ಲ ಕುಂತ್ಕೊಂಡು ಒಂದು ಜಡ್ಜ್ಮೆಂಟ್ ನೀವು ತಗೊಳ್ಳೇಬೇಕು. ಓಕೆ, ಇದೇ ಹುಡುಗಿನ ಮದುವೆ ಆಗ್ತದೆ, ಸೊ ಈ ಹುಡುಗಿ ರಿಜೆಕ್ಟ್ ಆಯ್ತು, ಈಗ ಈ ಹುಡುಗಿ ಫೈನಲ್ ಆಗಿ ಈ ಹುಡುಗಿ ರೆಡಿ ಆದ. ಅದೇ ರೀತಿ ಯಾವುದೋ ಒಂದನ್ನ ನೀವು ಮಾಡಲೇಬೇಕು. ಯಾಕೆ ಆ ಹುಡುಗಿನ ಒಪ್ಕೊಂಡ್ರಿ? ಯಾಕೆಂದ್ರೆ ನಿಮ್ಮ ಹೃದಯ ಮತ್ತೆ ಮನಸ್ಸು ಅದಕ್ಕೆ ಹೆಚ್ಚು ಒತ್ತನ್ನು ನೀಡ್ತಾ ಇದೆ, ಅಂದ್ರೆ ತೂಕ ಅದಕ್ಕೆ ಜಾಸ್ತಿ ಇದೆ. ಆದ್ರಿಂದ ನೀವು ಅದಕ್ಕೆ ಎಸ್ ಅಂತ ಹೇಳಿದ್ರಿ. ಅದೇ ರೀತಿ ನೀವು ಯಾರ್ಯಾರ ಬಳಿ ಏನೇನು ಹೇಳ್ತಾರೆ, 108 ಜನ 108 ತರ ಗುರುಗಳು ಹೇಳಿದ್ರು ಕೂಡ ನೀವು ಅದರಲ್ಲಿ ಫೈನಲ್ ಜಡ್ಜ್ಮೆಂಟ್ ಯಾವ್ದಕ್ಕೆ ಕೊಡ್ತೀರಾ? ಆದ್ಯತೆ, ಮಾನ್ಯತೆ. ನಿಮ್ಮ ಹೃದಯ ಮತ್ತೆ ಮನಸ್ಸು ಯಾವುದನ್ನ ಒಪ್ಪಿಕೊಳ್ಳುತ್ತೆ, ಯಾವುದಕ್ಕೆ ಒಗ್ಗುತ್ತೆ, ಯಾವುದನ್ನ ಸ್ವೀಕರಿಸುತ್ತೆ. ನಿಮ್ಮ ಮನಸ್ಥಿತಿ, ಪರಿಸ್ಥಿತಿಗಳು, ವಾತಾವರಣದ ಮೇಲೆ ಇದು ಬದಲಾಗ್ತಾ ಇರ್ತದೆ. ನಾನು ಒಂದು ಸಲ ಒಪ್ಕೊಂಡ್ಬಿಟ್ಟಿದ್ದೀನಿ, ಇನ್ನ ನಾನು ಯಾವುದೇ ಕಾರಣಕ್ಕೂ ಅದನ್ನ ನಾನು ಮಾಡೋದಿಲ್ಲ, ಅದು ತಪ್ಪು, ಖಂಡಿತವಾಗಲಿಲ್ಲ. ನಾನು ಯಾವುದಕ್ಕೂ ಒಗ್ಕೊಂಡಿಲ್ಲ, ಗಟ್ಟಿಗೆ ಹಿಡಿದು ಕುಂತ್ಕೊಂಡು ನಾನು ಇದನ್ನೇ ಮಾಡ್ತೀನಿ ಅಂತ. ನಾನು ವೆಜಿಟೇರಿಯನ್, ನಾನ್ ವೆಜ್ ತಿನ್ನೋದಿಲ್ಲ. ಈ ನಾನ್ ವೆಜ್ ತಿನ್ನೋದಿಲ್ಲ ಅಂದ್ರೆ ಜೀವನ ಪರ್ಯಂತ ತಿನ್ನೋದಿಲ್ಲ ಅಂತಲ್ಲ. ಯಾವುದೋ ಮರಳುಗಾಡು ಹೋಗ್ಬಿಟ್ಟಿದ್ದೀನಿ, ಊಟ ಸಿಕ್ಲಿಲ್ಲ, ನಾನು ಬದುಕಬೇಕು ಅಂತ ಅವಾಗ ನನ್ನ ಮನಸ್ಥಿತಿ ಆ ರೀತಿ ಇದ್ರೆ, ಯಾವುದಾದ್ರೂ ಪ್ರಾಣಿ ಪಕ್ಷಿಯನ್ನು ಕೊಂದಾದ್ರೂ ಸರಿನೇ ನಾನು ತಿಂತೀನಿ, ಬದುಕಕ್ಕೆ ಇಚ್ಛೆ ಇದ್ರೆ. ಇಲ್ಲ, ನಾನು ಕೊಲ್ಲೋದಿಲ್ಲ, ನಾನು ಸಾಯ್ತೀನಿ ಹಂಗೆ ಅಂತಂದ್ರೆ ನಾನು ಸತ್ತೋಗ್ತೀನಿ. ಆಗಿನ ಮನಸ್ಥಿತಿ, ಪರಿಸ್ಥಿತಿಗಳು ಹೇಗಿರ್ತಾವ ಅದು. ಆದ್ರೆ ಈಗ ನನಗೆ ಎಲ್ಲವೂ ಸೌಲಭ್ಯವಿದೆ, ಯಾತಕ್ಕೆ ನಾನು ನಾನ್ ವೆಜ್ ತಿನ್ಬೇಕು? ಕೆಲವರು ವೆಜ್ ತಿನ್ನಲ್ಲ, ನಾನ್ ವೆಜ್ ತಿನ್ನಲ್ಲ. ನಾನ್ ವೆಜ್ ತಿನ್ನೋರು ವೆಜ್ ತಿನ್ನಕ್ಕೆ ಶುರು ಮಾಡ್ತಾರೆ. ಯಾವುದೋ ಒಂದು ಕ್ಷಣದವರೆಗೂ, ಅಂದ್ರೆ 1 ವಾರ ಇರ್ತಾರೆ, 1 ತಿಂಗಳು ಇರ್ತಾರೆ, ಇಲ್ಲ 1 ವರ್ಷ, ಮತ್ತೆ ತಿರ್ಗಾ ನಾನ್ ವೆಜ್ ಹೋಗ್ತಾರೆ. ಯಾರಯ್ಯ ಬಿಡಕ್ಕೆ ಹೇಳಿದ್ರು ನಿನಗೆ? ಯಾರೋ ಯಾವುದೋ ಒಂದು ವಿಡಿಯೋ ಕೇಳ್ಬಿಟ್ಟೆ, ಒಂದು ಆಡಿಯೋ ಕೇಳ್ಬಿಟ್ಟೆ, ಪುಸ್ತಕ ಓದ್ಬಿಟ್ಟೆ, ಅದನ್ನು ಓದ್ಬಿಟ್ಟು ಬಿಟ್ಬಿಟ್ಟೆ. ಇದೆಲ್ಲ ತಾತ್ಕಾಲಿಕವಾದಂತಹ ಪರಿಹಾರಗಳು, ಶಾಶ್ವತವಾದ ಪರಿಹಾರ. ನಿಜವಾಗ್ಲೂ
ದೇಹನೇ ಅದನ್ನ ತ್ಯಜಿಸ್ಬೇಕು, ಒಂದು ದಿವಸ ತ್ಯಜಿಸೇ ಬಿಡುತ್ತೆ. ಕೆಲವರು ಚೆನ್ನಾಗಿ ಸ್ವೀಟ್ ತಿಂತಾ ಇರ್ತಾರೆ. ನಾನೇ ಉದಾಹರಣೆ, ಸಿಕ್ಕಾಬಿಟ್ಟೆ ಸ್ವೀಟ್ ಪೋರ, ಸಿಹಿ ಪೋರ ಅಂತ ಕರೀತಾರೆ. ಹೆವಿ. ಇವಾಗ ನನಗೆ ಒಂದೇ ಒಂದು ಸ್ವೀಟ್, ಯಾವುದಾದ್ರೂ ಒಂದು ಸ್ವೀಟ್ ತಿಂದ್ರೆ ಅದು ಒಂಥರ ಮಚ್ಚಿಟ್ಟು ಹೊಡಿಯುತ್ತೆ, ಅಂದ್ರೆ ವಾಮಿಟ್ ಬಂದಂಗೆ ಆಗುತ್ತೆ. ಅದು ಆಗೋದಿಲ್ಲ ಖಂಡಿತವಾಗ್ಲೂ. ಬಹಳ ಬಹಳ ಹೆವಿ ಅಂತ ಅನಿಸ್ಬಿಡುತ್ತೆ ಒಂದೇ ಒಂದು ಸ್ವೀಟ್ ತಿಂದ್ರೆ. ಅಂಥದ್ರಲ್ಲಿ ನಾನು KG-ಗಟ್ಟಲೆ ಸ್ವೀಟ್ ತಿಂದಂತಹ ವ್ಯಕ್ತಿ. ಯಾಕೆ? ದೇಹ ತ್ಯಜಿಸ್ತಾ ಇದೆ, ನಾನಲ್ಲ, ದೇಹ ಅದನ್ನು ತ್ಯಜಿಸ್ತಾ ಇದೆ. ಅದೇ ರೀತಿ ದೇಹ ಒಂದೊಂದು ವಯಸ್ಸಾಗ್ತಾ ಆಗ್ತಾ ವಾತಾವರಣಕ್ಕೆ, ಮನಸ್ಥಿತಿ, ಪರಿಸ್ಥಿತಿಗೆ ತಕ್ಕಂತೆ ದೇಹ ಕೆಲವೊಂದನ್ನು ರಿಜೆಕ್ಟ್ ಮಾಡ್ತಾ ಹೋಗ್ತಾ ಇರುತ್ತೆ. ಅದನ್ನು ನಾವು ಆಳವಾಗಿ ಅಧ್ಯಯನ ಮಾಡಬೇಕು ಹೊರತು ಈ ರೀತಿ ಯಾರೋ ಹೇಳಿದ್ರು ಓದ್ರು ಆ ರೀತಿ ಅಂತಲ್ಲ. ನಿಮ್ಮ ಪದ್ಧತಿಗಳು ಏನಿದೆಯೋ, ನಿಮ್ಮ ಆಚಾರ ವಿಚಾರಗಳು, ಅದನ್ನೇ ಫಾಲೋ ಮಾಡ್ಕೊಂಡು ಬನ್ನಿ. ಯಾವುದಾದ್ರೂ ಹೊಸ ವಿಚಾರಗಳು ನಿಮಗೆ ತಿಳಿದ್ರೆ ಅದನ್ನು ಅಳವಡಿಸ್ಕೊಳ್ಳೋದಕ್ಕಿಂತ ಮುಂಚೆ ಆಳವಾಗಿ ಅಧ್ಯಯನ ಮಾಡಿ, ಇದು ನಾನು ಒಪ್ಕೊಳ್ತಾ ಇದ್ದೀನ, ನನ್ನ ದೇಹ ಒಪ್ಕೊಳ್ತಾ ಇದೆಯಾ, ಅಥವಾ ನನ್ನ ಮನಸ್ಸು ಒಪ್ಕೊಳ್ತಾ ಇದೆಯಾ, ಇದನ್ನೆಲ್ಲ ನೀವು ವಿಭಜನೆ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ, ಆ ಕನ್ಕ್ಲೂಷನ್ ಏನು ಅಂತಂದರೆ, ದಯಮಾಡಿ ಮೊದಲು ನಿಮ್ಮ ಹೃದಯ ಮತ್ತು ಮನಸ್ಸಿಗೆ ಯಾವುದು ಹಿತ ಅನಿಸುತ್ತೆ ಅದನ್ನು ನೀವು ಮಾಡಬೇಕು. ಅಂದರೆ ಸ್ವಲ್ಪನಾದರೂ ನೀರು ಕುಡಿಬೋದು, ಹೆಚ್ಚಾಗಾದರೂ ಘಟ ಅಂತ ನಾವು ಕುಡಿಬಹುದು. ಕೆಲವರು ಊಟಕ್ಕೆ ಮುಂಚೆ ನೀರು ಕುಡಿತಾರೆ, ಊಟದ ಮಧ್ಯದಲ್ಲೂ ಕುಡಿತಾರೆ, ಊಟ ಆಗಿದ ತಕ್ಷಣನೇ ಕುಡಿತಾರೆ. ಕೆಲವರು ಊಟಕ್ಕಿಂತ ಮುಂಚೆ ನೀರು ಕುಡಿಯಲ್ಲ, ಊಟದ ಮಧ್ಯದಲ್ಲೂ ಕುಡಿಯಲ್ಲ, ಊಟ ಆದ್ಮೇಲೂ ಕುಡಿಯಲ್ಲ, 1 ಗಂಟೆ ಬಿಟ್ಟು ಕುಡಿತಾರೆ. ನಾನು ಅದೇ ರೀತಿ ಮಾಡೋದು. ಅದು ನನ್ನ ದೇಹಕ್ಕೆ ಒಗ್ಕೊಂಡಿದೆ. ನಾನು ಮಾಡ್ತೀನಿ ಅಂತೇಳಿ ನೀವು ಮಾಡಿದ್ರೆ ನಿಮ್ಮ ದೇಹಕ್ಕೆ ಒಗ್ಬೇಕಲ್ಲ, ಅದು ಒಗ್ಗುತ್ತೆ. ನಿಧಾನವಾಗಿ ಅದನ್ನು ಅಭ್ಯಾಸ ಮಾಡಬೇಕು. ಸಡನ್ನಾಗಿ ತಲೆಮಾರುಗಳಿಂದ ಮಾಡ್ಕೊಂಡು ಬಂದು ಪಟಕ್ಕಂತ ಬಿಟ್ಬಿಟ್ರೆ ಅದು ಹೊಡ್ತಾ ಬೀಳುತ್ತೆ. ಸ್ವಲ್ಪ ನಿಧಾನವಾಗಿ ನಾವು ಅದನ್ನು ಮಾಡ್ತಾ ಹೋಗ್ತೀವಿ. ಸೊ ಯಾರಿಗೆ ಯಾವುದೇ ರೀತಿ ಪ್ರಶ್ನೆಗಳಿರಲಿ, ಸಂಶಯಗಳಿರಲಿ, ನಿಮಗೆ ಗೊಂದಲಗಳಿರಲಿ, ಆ ಸ್ಪಷ್ಟತೆಗೆ, ಪಾರದರ್ಶಕತೆಗೆ, ಉತ್ತರಕ್ಕೆ, ಪರಿಹಾರಗಳಿಗೆ ನೇರವಾಗಿ ಬಂದು ಭೇಟಿ ಮಾಡಿ, ನಿಮ್ಮ ಪೂರ್ವಾಪರಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ, ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡೋದ್ರ ಜೊತೆಗೆ ಭವಿಷ್ಯದಲ್ಲಿ ಅತ್ಯದ್ಭುತವಾದಂತಹ ಯಶಸ್ಸು, ಕೀರ್ತಿ ಗಳಿಸೋದಕ್ಕೆ, ಅಭಿವೃದ್ಧಿ, ಸಮೃದ್ಧಿಯನ್ನು ಹೊಂದೋದಕ್ಕೆ, ಗುರಿ ಸಾಧನೆಯನ್ನು ಮಾಡೋದಕ್ಕೆ ನಿರಂತರವಾದ ಬೆಂಬಲ ಮತ್ತು ಮಾರ್ಗದರ್ಶನ ಕೂಡ ಸುಬೋಧಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ. ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ ವಾಯ್ಸ್ ಕಳಿಸ್ಬೋದು. ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ, ಆತ್ಮೀಯರಿಗೆ ಶೇರ್ ಮಾಡಿ. ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.